Hello guys, good morning, welcome back to my YouTube channel. I hope you guys are doing good. ಇವತ್ತು ಲಾಸ್ಟ್ ಡೇ ಆಫ್ ಇಂಟರ್ನ್ಶಿಪ್ ಆ್ಯಂಡ್ ಲಾಸ್ಟ್ ಡೇ ಆ್ಯಸ್ ಅ ಸ್ಟೂಡೆಂಟ್. ಸೊ ಒಂಥರ ಮಿಕ್ಸ್ಡ್ ಎಮೋಷನ್ಸ್ ಅಂತ ಅನ್ನಿಸ್ತಿದೆ. ಜಾಸ್ತಿ ಏನು ಮಾತಾಡೋದು ಬೇಡ ಆ್ಯಂಡ್ ಎಲ್ಲರ ಹತ್ರ ಕೇಳೋಣ ಹೆಂಗಿತ್ತು ಇಂಟರ್ನ್ಶಿಪ್ ಅಂತ. ನನ್ನ ಫ್ರೆಂಡ್ಸ್ನೆಲ್ಲ ಕೇಳೋಣ ಹೆಂಗಿತ್ತು ಇವತ್ತು ಇಂಟರ್ನ್ಶಿಪ್ ಅಂತ. ಈ ವ್ಲಾಗ್ ಅದೇ ಆಗಿರುತ್ತೆ, ಲಾಸ್ಟ್ ಡೇ ಆಫ್ ಇಂಟರ್ನ್ಶಿಪ್. ಆ್ಯಂಡ್ ಹಾಗೆ ನಾನು ವಾಪಸ್ ಮನೆಗೆಲ್ಲ ಬಂದ ಮೇಲೆ ನಿಮಗೆ ಹೇಳ್ತೀನಿ ಹೆಂಗಿತ್ತು ನನ್ನ ಎಕ್ಸ್ಪೀರಿಯೆನ್ಸ್ ಅಂತ. ಸೊ ಗೈಸ್, ಲಾಸ್ಟ್ ಡೇ ಕೂಡ ಲೇಟ್ ಮಾಡೋದು ಬೇಡ, ಸೊ ಬೇಗ ಹೋಗೋಣ. ಈಗ ಏನು ಹೊಡ್ತಾ ಇದ್ದೀನಿ, ಅದಕ್ಕೆ ಇವಾಗ ವ್ಲಾಗ್ ಮಾಡಿದೆ, ಸ್ಟಾರ್ಟ್ ಮಾಡಿದ್ದೀನಿ. ಸೊ ಗೈಸ್, ಇವಾಗ ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀನಿ. ಸೊ 2 minutes ಇದೆ ಮೆಟ್ರೋಗೆ. ಲೆಟ್ಸ್ ಗೋ. ದಿವ್ತಿ ಫುಲ್ಲು ಲೇಟ್ ಇವತ್ತು. ಯಾಕೆ? ಲಾಸ್ಟ್ ಡೇ ಅಂತ ಬೇಗ ಬರೋಣ ಅಂದ್ಕೊಂಡೆ, ಬಟ್ ಲಾಸ್ಟ್ ಡೇ ಅಂತ ಬೇಗ ಬರೋಣ ಅಂದ್ಕೊಂಡೆ, ಬಟ್ ಅಪ್ಯಾರೆಂಟ್ಲಿ ತುಂಬ ಲೇಟ್ ಆಗೋಯ್ತು. ನಾನು ತುಂಬ ಬೇಗ ಬಂದೆ ಅಪ್ಪ. ನಾನು 9ಗೆಲ್ಲ ಇಲ್ಲಿದ್ದೆ. ಹೌದು. ವೆಸ್ ದ ಲೈ ಆ್ಯಕ್ಚುಲಿ ಲೇಟ್ ಆಯಿತು. ಬನ್ನಿ ಆಮೇಲೆ ಸಿಗ್ತೀವಿ. ಹೋಗ್ಯಾ ಲಾಸ್ಟ್ ಡೇ? ನಿನಗೆ ಮಾತ್ರ ಜ್ಯೋತಿ. ನೋಡಿ ಗಾಯ್ಸ್, ನಾವು ಇದೆಲ್ಲ ತೊಗೊಂಡ್ರೆ ಇವಳು ನೋಡಿ ಪೊಂಗಲ್ ತಿಂತಾಳೆ. Hi guys! So we're finally here in this place. ಜ್ಯೋತಿ ಇವಾಗ ಮಾಡ್ತಾ ಇದ್ದಾಳೆ. ಇದು ಲಾಸ್ಟ್ ಮಂತ್ ಆಫ್ ಇಂಟರ್ನ್ಶಿಪ್. ಓಕೆ ನಿಖಿತಾ, ಲಾಸ್ಟಲ್ಲಿ ಕೇಳ್ತೀನಿ ನಾನು, ನೀವೆಲ್ಲರೂ ಆನ್ಸರ್ ಮಾಡಬೇಕು. ನೋ ಎಸ್, ನೋ ಯು ಹ್ಯಾವ್ ಟು. ಓಕೆ ಗಾಯ್ಸ್, ಫೋಟೋಸ್ ಎಲ್ಲ ತಕ್ಕೊಂಡು ಆಮೇಲೆ ಸಿಗ್ತೀವಿ. ಬಾಯ್. ನೀನು ಝೂಮ್ ಬೇರೆ ಮಾಡು ನಿನ್ನ ಮುಖನ. ಹ್ಯಾಪಿನಾ ಇಂಟರ್ನ್ಶಿಪ್ ಲಾಸ್ಟ್ ಡೇ? ಈ ಕಡೆ ಬಾ, ಬೆಲ್ಟ್ಸ್. ಯಾಕೆ ಇಂಟರ್ನ್ಶಿಪ್ ಮಾಡಬೇಕಾ ಇನ್ನ? ಬಿಕಾಸ್ ಆಫ್ ಫ್ಯೂಚರ್. ಹೆಂಗಿತ್ತು ಇಂಟರ್ನ್ಶಿಪ್? ಚೆನ್ನಾಗಿತ್ತು. ನನ್ನ ಕಾಲೇಜ್ 4 yearsಗಿಂತ ಇದರಲ್ಲಿ ತುಂಬ ಎಂಜಾಯ್ ಮಾಡಿದೆ ಆ್ಯಂಡ್ ಎಷ್ಟೊಂದು ರಿಯಾಲಿಟಿ ಅರ್ಥ ಆಯಿತು. ವಾವ್. ನನ್ನ ಕ್ಲಾಸ್ಮೇಟ್ಸ್ ಬಗ್ಗೆ ಅರ್ಥ ಮಾಡಿಕೊಂಡೆ. ಆ್ಯಂಡ್ ಆ್ಯಕ್ಚುಲಿ ಎಷ್ಟೊಂದು ಜನದ ಹತ್ರ ಮಾತಾಡ್ತಾ ಇರಲಿಲ್ಲ. ಐ ಸ್ಪೋಕ್ ಟು ದೆಮ್. ಅವಳಿಗೆ ಎಷ್ಟೊಂದು ಫ್ರೆಂಡ್ಸ್ ಸಿಕ್ಕಿದ್ದಾರೆ, ಲೈಕ್ ಯಾ ಮೀ ಆಲ್ಸೋ. ಯಾ ಬಟ್ ನಾನು ಮುಂಚೆ ನಾನು ಫ್ರೆಂಡ್, ಇವಾಗಲ್ಲ. ದೇರ್ ಆರ್ ಸೋ ಮೆನಿ. ಇವನ್ ಮದಿಹಾ, ಗೌರಾಕ್ಷಿ, ಮಿಸ್ ಯು ಗೈಸ್. ಓ ಗುಡ್ ಜಾಬ್ ನಿಖಿತಾ. ನನ್ನ ಜೊತೆ ಸೇರ್ಕೊಂಡು ಕ್ಯಾಮ್ರಲ್ಲಿ ಮಾತಾಡಿ ಕಲ್ತಿದ್ಯಾ. ಜ್ಯೋತಿ, ಯುವರ್ ಟರ್ನ್. ಸೊ ಮೈ ಇಂಟರ್ನ್ಶಿಪ್ ವಾಸ್ ರಿಯಲಿ ವಂಡರ್ಫುಲ್. ತುಂಬ ಚೆನ್ನಾಗಿತ್ತು. ಬಟ್ ಲೈಕ್ ಆಲ್ಮೋಸ್ಟ್ ಟೈಮ್ ಹಿಂಗೊಟ್ಟೋಗ್ಬಿಡ್ತು. ಇನ್ನು ಮೊನ್ನೆ ಜಯದೇವನಲ್ಲಿ ಫಸ್ಟ್ ಮಂತ್ ಮಾಡ್ದಂಗೆ. ನೀವು ನೋಡಿರ್ಬೇಕಲ್ಲ ಜಯದೇವ ಬ್ಲಾಗ್ ಎಲ್ಲ ನೋಡಿದ್ದೀರಲ್ವ ಗೈಸ್? ಹಾಂ. ಸೊ ಆಲ್ರೆಡಿ ಇವಾಗ 6 ಆಗೋಯ್ತು. ಹೋಪ್ಫುಲಿ ದಿಸ್ ಶುಡ್ ಬಿ ಅವರ್ ಲಾಸ್ಟ್ ಡೇ ಆಫ್ ಇಂಟರ್ನ್ಶಿಪ್. ಕಾಲೇಜಲ್ಲಿ ಮಾಡೋಕ್ಕೆ ಬೇಜಾರು. ಸೊ ಎಕ್ಸ್ಟೆನ್ಷನ್ ಏನೂ ಇಲ್ಲ ಅಂದರೆ ಇದು ಲಾಸ್ಟ್ ಡೇ. ಯಾ, ನನ್ನ ಬಗ್ಗೆ ಹೇಳುದೀತಿ. ನನ್ನ ಜೊತೆ ಇದ್ದಲ್ಲ ಫಸ್ಟ್ ಮಂತಿಂದ. ಗಗನ ಎಲ್ಲ 6 monthsಲ್ಲೂ ನನ್ನ ಜೊತೆಗಿದ್ಲು, ಎಕ್ಸೆಪ್ಟ್ ಆಸ್ಟರ್. ಬಟ್ ಫಂಕ್ಷಾಲಿಟಿನೇ ಇಲ್ಲ. ನೋ ಡಿಸಿಪ್ಲಿನ್, ನಥಿಂಗ್. ಬೋತ್ ಆಫ್ ದೆಮ್. ಗೈಸ್, ಅವ್ರು ನನ್ನ ಬಗ್ಗೆ ಮಾತಾಡ್ತಾ ಇಲ್ಲ, ಗಗನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾವಾಗೂ ಲೇಟು ಗೈಸ್. ಅಂತೂ 10 o'clock 10:30 ಯಾವಾಗೂ ಲೇಟ್ ಗೈಸ್. ಡ್ಯೂಟಿ ಅಂತೂ ಫುಲ್ ಯಾವಾಗೂ ಲೇಟ್ ಬರ್ತಾರೆ. ಗಗನ. ಹೌದು ಗೈಸ್, ಇನ್ನೊಬ್ರ ಬಗ್ಗೆ ಹೇಳ್ಬೇಕು. ಸ್ಪೆಷಲ್ ಪರ್ಸನ್ ಯಾರಂದ್ರೆ ಅದು ಲೇಟಾಗಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಮುಂಚೆ ಆನ್ ಟೈಮ್, ಬಿಫೋರ್ ಟೈಮ್ ನೆವರ್ ಗೌರಕ್ಷತೆ ಸೇರ್ಕೊಂಡು ನೋಡಿ ಗೈಸ್, ವ್ಯೂಸ್ ಎಷ್ಟು ಚೆನ್ನಾಗಿ ಬರ್ತಿದೆ ಅಂದರೆ. ನಿಖಿತಾ ಈ ಕಡೆ ಬಾ. ಗೈಸ್, ಗೌರಾಕ್ಷಿ ಜೊತೆ ಸೇರ್ಕೊಂಡೆ ನಾವು ಫುಲ್ ಲೇಟಾಗಿ ಹೋಗಿದ್ದು. ಹೇಳಿ, ಅವಳ ಅಭ್ಯಾಸ ಮಾಡಿಸಿದ್ದಕ್ಕೆ ವಾಸವಿಯಿಂದಾನೇ ಅವಳು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಒಂದು 45 minutes ಲೇಟಾಗಿ ಪಾಪ. ಅವಳು ಆ್ಯಕ್ಚುಲಿ ಮಿಸ್ಸಿಂಗ್ ಇವತ್ತು ಲಾಸ್ಟ್ ಡೇ. ಆ್ಯಕ್ಚುಲಿ ಮಿಸ್ ಮಾಡ್ಕೊತಾ ಇದ್ದೀವಿ. ಮಿಸ್ ಯು ಗೌರಾಕ್ಷಿ. ಬಟ್ ಐ ಡೋಂಟ್ ಥಿಂಕ್ ಶಿ ವಿಲ್ ಬಿ ಮಿಸ್ಸಿಂಗ್ ಅಸ್. ಯಾ, ಫಾರ್ ಶೋರ್. ಯಾ. ಅವಳು ಆರಾಮಾಗಿ ಮುಂಬೈಯಲ್ಲಿ ಟೈಮ್ ಪಾಸ್ ಮಾಡಿಕೊಂಡು ಮಜಾ ಮಾಡ್ಕೊಂಡಿದ್ದಾಳೆ. ಸೊ ಹೋಪ್ಫುಲಿ ವಿ ಮೀಟ್ ಸೂನ್. ವಿಲ್ ಮೀಟ್. ವಿ ಹ್ಯಾವ್ ಸಮ್ ಪ್ಲಾನ್. ಎಸ್, ವಿ ಹ್ಯಾವ್. ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ತೀರಾ ನೀವು ಆ ಪ್ಲಾನ್. ಅಪ್ಕಮಿಂಗ್ ವ್ಲಾಗಲ್ಲಿ. ಕಮಿಂಗ್ ವ್ಲಾಗ್. ಬೇರೆ ಏನು? ಅಷ್ಟೇ ಇಂಟರ್ನ್ಶಿಪ್ದು? ಅಷ್ಟೇ. ಹಾಂ, ಸರಿ ಬಿಡು, ಅಷ್ಟೇ. ಓಕೆ ಓವ್ಯಾ, ಇವಾಗ ನೀನು ಹೇಳು ನಿನ್ನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಇಂಟರ್ನ್ಶಿಪ್ಪಲ್ಲಿ ಅಂತ. ನನ್ನ ಎಕ್ಸ್ಪೀರಿಯನ್ಸ್ ತುಂಬ
ತುಂಬ ಚೆನ್ನಾಗಿತ್ತು. ಆಲ್ 6 months 6 ಡಿಫ್ರೆಂಟ್ ಪ್ಲೇಸಸಲ್ಲಿ ಆಗಿತ್ತು ಪೋಸ್ಟಿಂಗ್ಸ್ ನಂದು. ಸೊ ಮೋರ್ ದೆನ್ ಥಿಯರಿ ಪಾರ್ಟ್ ನಾನು ಇಂಟರ್ನ್ಶಿಪ್ಪಲ್ಲೇ ಜಾಸ್ತಿ ಕಲಿತಿದ್ದೀನಿ. ಆ್ಯಂಡ್ ನಾನು ಆ್ಯಕ್ಚುಲಿ ಎಲ್ಲಿ ತುಂಬ ಜಾಸ್ತಿ ಎಂಜಾಯ್ ಮಾಡಿದೆ ಅಂದರೆ ಇಟ್ ಇಸ್ CSS ಕಂಠೀರವ ಅಲ್ಲಿ, ಆಮೇಲೆ ಸ್ಪೋರ್ಟ್ಸಲ್ಲಿ. ಆ್ಯಂಡ್ ದೆನ್ ಈವನ್ APD ನನಗೆ ಸ್ವಲ್ಪ ಚೆನ್ನಾಗಿ ಅನಿಸ್ತು ಇಂಟರ್ನ್ಶಿಪ್. ಸ್ವಲ್ಪ ಹ್ಯಾಂಡ್ಸ್ ಆನ್ ಇತ್ತು ಅಲ್ಲಿ ವಿತ್ ಪಿಡಿಯಾಟ್ರಿಕ್ ಅಂತ ಅನಿಸ್ತು. ಸೊ ಓವರ್ ಆಲ್ ಐ ಎಂಜಾಯ್ಡ್ ಇಟ್. ಓಕೆ, ಫನ್ ಪಾರ್ಟ್ ಹೇಳು. ಹೋಗಿ ಈಗ ಪ್ರೊಫೆಷ್ನಲ್ ಬಿಟ್ಬಿಡು, ಫನ್ ಪಾರ್ಟ್. ಇಂಟರ್ವ್ಯೂ ಕೊಡ್ತಾ ಇದ್ದಾರೆ, ಫನ್ ಪಾರ್ಟ್ ಹೇಳು. ಫನ್ ಪಾರ್ಟ್ ಏನು? ಯಾರನ್ನ ನಿಮ್ಮ ಫ್ರೆಂಡ್ಸ್ನ ಯಾರನ್ನ ಮಿಸ್ ಮಾಡ್ಕೋತೀಯಾ ಅಥವಾ ಯಾರ ಜೊತೆ ಚೆನ್ನಾಗಿತ್ತು? ಇಂಟರ್ನ್ಶಿಪ್ ಜೊತೆಲಿದ್ದೀರಿ, ಇನ್ನೂ ಎಂಜಾಯ್ ಮಾಡ್ತಾ ಇದ್ರು. ಆ್ಯಕ್ಚುಲಿ ಶ್ರೇಯಾ ಜೊತೆ MJ ಜೊತೆ ಪೋಸ್ಟಿಂಗ್ಸ್ 1 month ಹಾಕೋಬೇಕು ಅಂದ್ಕೊಂಡೆ, ಬಟ್ ಆಗಿಲ್ಲ. ಬಟ್ ದೆನ್ ಇಟ್ ವಾಸ್ ನೈಸ್. ಆ್ಯಂಡ್ ದ ಫನ್ ಪಾರ್ಟ್ ವಾಸ್ ನನಗೆ ಆ್ಯಕ್ಚುಲಿ ಫನ್ ಪಾರ್ಟ್ ಫೇಮಲ್ಲೇ ಅನಿಸುತ್ತೆ. ನಾವು ಟೈಮ್ ಕೊಟ್ಟರೆ, ಅವರು ಲೀಜರ್ ಟೈಮ್ ಕೊಟ್ಟರೆ ನಾವು ಅದನ್ನು ಬಿಟ್ಟು ಬರ್ತಾ ಇದ್ವಿ. ಆ್ಯಂಡ್ ಇಟ್ ಈಸ್ ನೈಸ್. ಇವಳಿಗೆ ಫೇಮ್ ಯಾಕೆ ಇಷ್ಟ ಅಂದರೆ ದಟ್ ಇಸ್ ಬಿಕಾಸ್ ಆಫ್ ಮೀ. ಎಸ್ ಆಫ್ ಕೋರ್ಸ್. ಜಸ್ಟ್ ಜೋಕಿಂಗ್. ಓಕೆ guys. Okay, Ovia, we'll miss you. Our vlog will miss you. Bye. ಇವಾಗ ನಾವು ಮೆಟ್ರೋ ಸ್ಟೇಷನ್ಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಲಾಸ್ಟ್ ಅಲ್ವಾ, ಅದಕ್ಕೇ ಆಟೋ ಬೇಡ ಅಂತ ನಡ್ಕೊಂಡು ಹೋಗ್ತಾ ಇದ್ದೀವಿ. 1 ಕಿಲೋಮೀಟರ್ ಅಲ್ಲ, ಎಷ್ಟು ಮೀಟರ್ಸ್ ಇದೆ? 900 meters, ಆಲ್ಮೋಸ್ಟ್ 1 kilometer. ಹಾಂ, ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಜಾಸ್ತಿ. We used to walk every day. Only she. ಒಂದು ದಿನ ನಡ್ಕೊಂಡು ಬಂದ್ವಿ. I used to walk 1 kilometer. I used to walk every day. With me. ಎಷ್ಟು ದಿನ ನಡ್ಕೊಂಡು ಹೋದೆ? ಆಲ್ಮೋಸ್ಟ್ ಎಲ್ಲ ದಿನಾನು ಬಂದಿದ್ದಾರೆ. ಆಮೇಲೆ ಒಂದು 4 ದಿನ, ಆಮೇಲೆ ಹೋಗಿ ಒಂದು 3 days 4 days ಅಷ್ಟೇ ವಾಕ್ ಮಾಡಿರೋದು. ಓಕೆ ಬಿಡಿ, ಆಯ್ತು. ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಲಾಸ್ಟ್ ಡೇ ಅಂತ. ದಟ್ಸ್ ಆಲ್. ಗೈಸ್, ಇವಾಗ ಮೆಟ್ರೋ ಸ್ಟೇಷನ್ ರೀಚ್ ಆಗಿದ್ದೀವಿ. ಇನ್ನೇನು ಸ್ವಲ್ಪ ಹೊತ್ತು ಟ್ರೈನ್ ಬರುತ್ತೆ, ನೋಡಬೇಕು. ಇವತ್ತು ತುಂಬ ಲೇಟ್ ಆಯಿತು, ಲಾಸ್ಟ್ ಡೇ ಇವಾಗ ಓಕೆ ಅಂತ ನಾವು ಹಂಗೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಫೋಟೋಸ್ ತೆಕ್ಕೊಂಡು ಆರಾಮಾಗೆ ಇದ್ವಿ. ಸೊ ನನ್ನ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತ ಮನೆಗೆ ಹೋಗ್ಮೇಲೆ ಹೇಳ್ತೀನಿ. ಓಕೆ ಗೈಸ್, ಬಾಯ್. ನಮ್ಮ ಮೆಟ್ರೋ ಬಂತು. ಸೊ ಮೋಸ್ಟ್ಲಿ ಈ ಸ್ಕ್ರಬ್ಸಲ್ಲಿ ಇದೆ ಲಾಸ್ಟ್ ಅನಿಸುತ್ತೆ ನೀವು ನೋಡೋದು. ಸೊ ಔಟ್ಫಿಟ್ ಫೈನಲ್, ಲಾಸ್ಟ್ ಔಟ್ಫಿಟ್ ಚೆಕ್. Hi guys, so this is the last metro ನಾವು ತಗೋತಾ ಇರೋದು. ಒಟ್ಟಿಗೆ ಇದ್ವಲ್ಲ ತುಂಬ ಮನಸ್ಸಿಂದ. ಓ ಮೈ ಗಾಡ್, ಇವತ್ತು ಲಾಸ್ಟ್ ಡೇ, ನಂಬಕ್ಕೆ ಆಗ್ತಿಲ್ಲ. ಸೇಮ್ ಐ ಮಿಸ್ ಯು. ಆ್ಯಕ್ಚುಲಿ ಗೈಸ್, ತುಂಬ ನಾವು ಮುಂಚೆಯಿಂದನೂ ಕ್ಲೋಸ್ ಆಗಿದ್ವಿ, ಬಟ್ ಇಂಟರ್ನ್ಶಿಪ್ಪಲ್ಲಿ ಇನ್ನೂ ಜಾಸ್ತಿ. ಸೊ ಅದಕ್ಕೆ ಒಂಥರ ಬೇಜಾರಾಗ್ತಿದೆ. ಬಟ್ ಮೀಟ್ ಆಗ್ತಾ ಇರ್ತೀವಿ, ನಿಮಗೂ ಗೊತ್ತಾಗುತ್ತೆ. ಈಗ ಆಚೆ ಹೋಗ್ತಾ ಇದ್ದೀವಿ. ಸೊ ಗೈಸ್ ನೋಡಿ, ಓಕೆ, ಇವಾಗ ಮೆಟ್ರೋ ಬರೋ ಟೈಮ್ ಬಂತು. ಇಲ್ಲ 4 minutes ಇದೆ ಮೆಟ್ರೋ ಇಂದ. ಸೊ ಅದಕ್ಕೆ ಲಾಸ್ಟ್ ಡೇ ಅಲ್ವಾ, ಅದಕ್ಕೆ ಸ್ವಲ್ಪ ಬ್ಲಾಗ್ಸ್ ಎಲ್ಲ ಜಾಸ್ತಿ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಆ್ಯಂಡ್ ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಇವರೆಲ್ಲ ಯಾರೂ ಇರಲ್ಲ, ನಾನು ಒಬ್ಬಳೇ ಇರ್ತೀನಿ. ಸೊ ಹಾಗೆ ಕಂಟೆಂಟ್ಗೆ ಐಡಿಯಾಸ್ ಕಾಮೆಂಟ್ಸಲ್ಲಿ ಹಾಕಿ, ಪ್ಲೀಸ್ ಕಮೆಂಟ್ಸಲ್ಲಿ ಹಾಕಿ. ಆ್ಯಂಡ್ ಏನು ಮಾತಾಡೋದು, ಸನ್ಸೆಟ್ ಮಾಡಬೇಕು, ಸಫಲ ಕಾಣಿಸ್ತಿದೆ. ಅದನ್ನು ಅವಾಗೇ ವೀಡಿಯೋ ಮಾಡಿದ್ದೀನಿ. ಸೊ ಏನು ಮಾತಾಡೋಕ್ಕೆ ಅಷ್ಟೊಂದಿಲ್ಲ, ಎಲ್ಲ ಒಂಥರ ಮಿಕ್ಸ್ಡ್ ಎಮೋಷನ್ಸ್ ಅನಿಸ್ತಾ ಇದೆ ಇಬ್ರಿಗೂ ಕೂಡ. ಇವತ್ತು ಊಟಕ್ಕೆ ನಾವೆಲ್ಲೋಗಿದ್ದಂಗೆ ನೋಡ್ಬೇಕಾ? ಇಲ್ಲೇ ಪಕ್ಕದಲ್ಲೇ ಒಂದು ಹೋಟೆಲ್ ಇತ್ತು, ಕಾಣಿಸ್ತಿದ್ಯಾ? ಇದೇ ನಮ್ದು ಹೋಟೆಲ್. ಓಕೆ ಗೈಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಎಂಡ್ ಮಾಡೋಕ್ಕೆ ಮುಂಚೆ ನಂದು ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತ ಹೇಳ್ತೀನಿ. ಜಾನ್ವರಿ ಮಂತಿಂದ ಇಂಟರ್ನ್ಶಿಪ್ ಮಾಡಿದ್ದು, ಆ್ಯಂಡ್ ಈಗ ಜುಲೈ ಅಂದರೆ June 30th. ಸೊ ನೀವು ನೋಡೋ ಅಷ್ಟರಲ್ಲಿ ಜುಲೈ ಆಗಿರುತ್ತೆ. ಟೈಮ್ ಹೆಂಗೆ ಹೋಯ್ತು ಅಂತಲೇ ಗೊತ್ತಿಲ್ಲ, ಸೀರಿಯಸ್ ಆಗಿ ತುಂಬ ಬೇಗನೆ ಹೋಯ್ತು. ಆ್ಯಂಡ್ ಹಿಂಗೆ ಅನ್ನೋ ಅಷ್ಟರಲ್ಲಿ ಟೈಮೇ ಹೊಟ್ಟೋಯ್ತು. ಆ್ಯಕ್ಚುಲಿ ತುಂಬಾ ಎಂಜಾಯ್ ಮಾಡಿದ್ವಿ, ಅಂದರೆ ಫನ್ ಪಾರ್ಟ್ ಕೂಡ ಇತ್ತು ಆ್ಯಂಡ್ ಹಾಗೆ ಕಲಿಸ್ವಿ ಕೂಡ. ಸೊ ಇಟ್ ವಾಸ್ ಬೋತ್. ಆ್ಯಂಡ್ ನನಗಂತೂ ಈ ಫೇಸ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಇನ್ಮೇಲೆ ಇರಲ್ಲ ಅಲ್ವಾ ಅಂತಲೂ ಕೂಡ ಬೇಜಾರಾಗ್ತಿದೆ ಇಂಟರ್ನ್ಶಿಪ್ ಲೈಫ್. ಸೊ ನೆಕ್ಸ್ಟ್ ಏನೆಲ್ಲ ನೋಡಬೇಕು. ನಿಮಗೂ ಕೂಡ ಏನಾದರೂ ಫಿಸಿಯೋಥೆರಪಿ ಬಗ್ಗೆ ಡೀಟೇಲ್ಸ್ ಬೇಕು, ಆ್ಯಂಡ್ ಯಾವ್ಯಾವ ಕಾಲೇಜ್ ಬಗ್ಗೆ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ಸ್ ಬೇಕು, ಯಾವ ಕಾಲೇಜ್ ಚೆನ್ನಾಗಿದೆ ಅಂತ ಏನಾದರೂ ಬೇಕು ಬ್ಯಾಂಗ್ಳೂರಲ್ಲಿ, ಎಸ್ಪೆಷಲಿ ಬ್ಯಾಂಗ್ಳೂರಲ್ಲಿ ಅಂತ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಸೊ
ಗೈಸ್ ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಇವಾಗ ಹೋಗಿ ಮಲ್ಕೋಬೇಕು, ತುಂಬ ನಿದ್ದೆ ಬರ್ತಿದೆ. ಆ್ಯಂಡ್ ಇವತ್ತು ಲಾಸ್ಟ್ ಡೇ ಅಂತ ಸ್ವಲ್ಪ ಜೋಶಲ್ಲಿ ಜಾಸ್ತಿ ಫೋಟೋಸು ಜಾಸ್ತಿ ನಿಂತ್ಕೊಂಡೇ ಇದ್ವಿ. ಸೊ ಅದಕ್ಕೆ ತುಂಬ ಟಯರ್ಡಾಗಿ ಹೋಗಿದೆ. ಆ್ಯಂಡ್ ನಾಳೇನು ಬೇಕಾಯ್ತು ಅಷ್ಟಿರಲ್ಲ, ಅದೇ ಒಂದು ಖುಷಿ ಅಂದರೆ ಅದೇ. ಸೊ ಯಾ ಗೈಸ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಐ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಆ್ಯಂಡ್ ಇದೇ ಥರ ವಿಡಿಯೋ ಆಗಿ ನನ್ನ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.